नहीं तुम्ही बोलो आता तो क्या समझे नहीं मांगा था उनको और ये तेरा पालेला मन के फिर पालेला नहीं वो समझे बोलो ಇಲ್ಲ ಪಾಳೆದ ಒಬ್ಬರೇ ಅದ ಪಾಳೆದ ಲೇಖನ ಮಾಡೋದು ನಾವು ಹೇಳು ಕೇಸ್ ವರ್ಕರ್ ಯಾರು ಇಲ್ಲ ಕೇಸ್ ವರ್ಕರ್ ಯಾರು लारी पेपर क्या हमको तो पता लगे तो वो इले को का हमला हाजिर पाएंगे सर केस कर केस कर बड़ो डॉक्टर ಏನಿದೆ ಸರ್ ರಿಪೋರ್ಟ್ ಕೊಟ್ಟಿಲ್ಲ ಟೆಸ್ಟ್ ಕೊಟ್ಟಿಲ್ಲ ಬರಡೋ ಫೈಲ್ ಎಲ್ಲ ಬಂದಿದೆ ರಿಪೋರ್ಟ್ ಜಾಸ್ತಿ ಬಂತು ಅಲ್ಲ ಸರ್ ಈಗ ನಮ್ಮ ಕಡೆಯಿಂದ ರಿಪೋರ್ಟ್ ಎಲ್ಲ ಹೋಗಿದೆ ಕೇಸ್ ವರ್ಕರ್ ನಮ್ಮ ಏನು ಕೆಲಸ ಮಾಡಿಟ್ಟಾರ್ರಿ ನಮಗೆ ಏನು ಹೆಂಬರ್ ನಾ ಅಲ್ಲಿ ಡಿ ಎಚ್ ಕೊಡ್ಬೇಕು ಸರ್ ಹಿಂಗಾರ ನಾ ಕೇಸ್ ವರ್ಕರ್ ಇದ್ದೀನಲ್ಲ ನಾ ಏನು ಕೊಡಲಿ ಕರೆಕ್ಟ್ ಇಲ್ಲ ನೀವು ಸರಿ ಒಂದ್ಸರಿ ಮಾಡಿ ಸರ್ ಮಾತಾಡ್ರಿ ನಂಬರ್ ಕೊಡೋರು ಯಾರು ನಂಬರ್ ತೋರಿ ಸರ್ ನಂಬರ್ ಐತಿ ಬಿಡ್ರಿ ನಾವು ಹೇಳ್ತಾಯಿಲ್ಲ ಹೌದು ಇದೊಂದು ಇದು ಮೊನ್ನೆ ಅರ್ಜಿ ಕೊಟ್ಟು ಇದು ಯಾರು ತೋರಿಸಿ ಆಶಾ ಕಾರ್ಯಕರ್ತರದ್ದು ಏನಾಯ್ತು ಆಶಾ ನಮ್ಗೆ ಬರೋದು ಸರ್ ಏನು ವಿಷಯ ಏನೈತೆ ಅದೇ ಆಶಾ ಕಾರ್ಯಕರ್ತ ಅಷ್ಟೇ ಐತೆ ಅದು ಆಶಾ ಅಂತ ಆಶಾ ಮೆಂಟರ್ ತಗೋತಾರೆ ಸರ್ ಹಾಂ ಇಲ್ಲಿ ಇರುನ್ನ ಇರ್ತದೆ ಆರ್ ಸಿ ಎಸ್ನಾಗ ಮೇಡಮ್ ಹೆಸರು ಏನು ಒಬ್ಬರು ಆಶಾ ಮೇಡಮ್ ಅದಲ್ಲ ಮಲ್ಲಮ್ಮ ರಿಪೋರ್ಟ್ ಇದೆ ರಿಪೋರ್ಟ್ ಬಂದಿತ್ತು ಆಚೆಗಾದ ಬರ್ತೀನಿ ತಾಲೂಕು ಆಫೀಸರ್ ಇನ್ಕ್ವೈರಿ ಬರೋದ್ರಿ ಏನಾಯ್ತು ನಮ್ಮದು मैं रोड में बोल रहा था ना रोड में आवाज है क्या निको मैं सही करता उस गाड़ी को नाम पता मैं बढ़िया कर तो तेरा तू कर ले भाई नाम जयमान तक बोल ओमर नोट तू तो सही ಐಸಿನ್ ಸರ್ ಬರೋಡಲ್ ಡಾಕ್ಟರ್ದ ಟಿ ಎಚ್ ಬರೋದ್ರಿ ಮುಂದೆ ಏನಾಯ್ತು ಅನ್ನೋ ಮಾಹಿತಿ ಸಿಗಲಿಲ್ಲ ಏನು ಸರ್ ಬರೋಡಲ್ ಡಾಕ್ಟರ್ದ ಟಿ ಎಚ್ ಬರೋದ್ರಿ ಇನ್ಕ್ವೈರಿ ಮುಂದೆ ಏನಾಯ್ತು ಅನ್ನೋದು ಗೊತ್ತಾಗಲಿಲ್ಲ ಸೀರಿಯಸ್ ಸರ್ ಶ್ರೇಯಸ್ ಅನ್ನೋರು ಯಾರು ಅವರೇ ರೀ ಈಗ ಅವ್ರಿಗೆ ಅವ್ರ ಇವ್ರ ಮ್ಯಾಗ ಹಾಕ್ತಾರೆ ಇವ್ರು ಅವ್ರ ಮ್ಯಾಗ ಹಾಕ್ತಾರೆ ಇಲ್ಲೇ ಅದಾರ ಸರ್ ಯಾಸಿಂದವ್ರು ನಿಮ್ಮನ್ನು ಕೇಳೋಣಾಗತ್ತಾರ ಬರ್ರಿ ಅದು ನಡಗಟ್ಟಿ ಡಾಕ್ಟರ್ ಅದ್ರಿ ಅದೆಲ್ಲ ಟೀಮ್ ರೆಡಿ ಐತೆ ರೀ ಮತ್ತು ಹೇಮಂತ್ ಸರ್ ಟೀಮ್ ಕರ್ಕೊಂಡು ಹೋಗಕತ್ತೆ ರೀ ನಮ್ಮದೇ ಇದಾವೆ ಯಾವಾಗ ಐತ್ರಿ ಅವ್ರ ನಾಳೆ ಹೋಗ್ಲಿರಿ ಅದ್ರ ಹೌದಿಲ್ಲ ಸರ್ ನಾ ಸಹಿ ಮಾಡೋ ಅಥಾರಿಟಿ ಸರ್ ಕುಂದದಾಗ ನಾವೇ ತೊಗೊಂಡು ಹೊಡೆದಕ್ಕಿಂತ ಎಲ್ಲರೂ ಹೋಗೋದು ಬರ್ತೀವಿ ಈಗ ನೀವು ಇಲ್ರಿ ಅವ್ರೀಗ ನಾವು ಸಬ್ಜೆಕ್ಟ್ ನಂಬಿರುವ ನಾಳೆ ಅವನಿಗೆ ಮಾಹಿತಿ ಕೊಡಕ್ಕೆ ಅವರು ಬರೋ ಮೊದಲು ತಡೋಲನ ಇದ್ದರು ಟ್ರಾನ್ಸ್ಫರ್ ಆಗಿ ಅಂದ್ರೆ ಅವ ಅಲ್ಲಿ ಹೊಲಿಗೆ ಮಾಡ್ಯಾನ ಅವಾಗಿಂದ ಈಗಿಂದಲ್ರಿ ಆಮೇಲೆ ಈಗ ಇನ್ನೊಂದು ತಿಂಗಳದಾಗೇನೆ ರಿಟೈರ್ಡ್ ಆಗ್ತಾನೆ ರೀ ಚಂದ್ರರಾಟೋಡ್ರಿ ಈಗ ರಿಟೈರ್ಡ್ ಆಗ್ಬೇಕಾದ್ರೆ ನಿಮ್ಮ ಇಲಾಖೆಯಿಂದ ನಿಮ್ಮ ಆಫೀಸಿಂದ ಈಗ ಲಾಸ್ಟ್ ವರ್ಕಿಂಗ್ ಎಲ್ಲಿ ಮಾಡತ್ತಾರೆ ಅಲ್ಲಿಂದ ರಿಟೈರ್ಡ್ ಇಲ್ಲಿ ನಿಮ್ಮ ಕಡೆಯಿಂದ ಏನು ಬರೋದು ಯಾಕಂದ್ರೆ ಈಗ ನಮ್ಮ ಕಡೆ ಹೋಗ್ಯಾರಲ್ರಿ ಇಲ್ಲ ಲಾಸ್ಟ್ ಯಾರು ಎಲ್ಲಿ ವರ್ಕ್ ಮಾಡ್ತಾರೆ ಅಲ್ಲಿಂದ ಕೇಸ್ಗಳು ಪೆಂಡಿಂಗ್ ಅದಾವ್ರಿ ಅವ ಮಾಡಿದ ಹಗರಣಗಳು ಮಾಡಿದ್ದು ಭ್ರಷ್ಟಾಚಾರ ಹಗರಣ ದೌರ್ಜನ್ಯ ಕೊಲೆ ಬೆದರಿಕೆ ಅವರೇ ರಿಟೈರ್ ಮಾಡ್ಬೇಕ್ರಿ ಈಗ ನಾವು ಹೆಂಗಿರ್ತದೆ ಅವರು ಬರ್ದು ಕಳ್ಸ್ಯಾರ ಅವ್ರು ನಾವು ಬರ್ಕೊಟ್ರೆ ಏನು ನಾವು ಬರ್ಕೊಡ್ತೀವಿ ಅವ್ರು ನಮಗೆ ಬರ್ದು ಕೊಟ್ಟಾರ್ರಿ ಮೊದಲು ಆರೋಗ್ಯ ಇಲಾಖೆ ಇದ್ದಾಗ ಆಗಿದೈತೆ ಅದು ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅಲ್ಲಿ ಹೋಗಿ ಕೇಳ್ರಿ ಅಂತ ಬರ್ದು ಕೊಟ್ಟಾರ ಅದೊಂದು ಕಾಪಿ ಫಾರ್ಮ್ ಮಾಡ್ಬಿಡ್ತೀವಿ ಕೊಡೋದಿತ್ತು ಕೊಟ್ಟವ್ರಿ ಏನೇ ಆದರೂ ನಾಳೆ ಕೋರ್ಟ್ನಾಗ ಫೈಟ್ ಮಾಡ್ತೀನಿ ನಾನು ಬಿಡಂಗಿಲ್ಲ ಅವನಿಗೆ ಇಷ್ಟಕ್ಕೆ ಸಿದ್ದು ಕರಿ ಬಾಕ್ಸ್
ಸ್ವಚ್ಛತಾ ಕಾರ್ಯಕ್ರಮ ಏನು ಸರ್? ಇವರು ಚಂದೂರು ಆಟ ಆಡೋನವ್ರಿ ತಡವಲ್ಗ ಆತಾಗಿದ್ದಾಗ ಹಗರಣ ಭ್ರಷ್ಟಾಚಾರ ಲಂಚ ಕೇಳದಂತೆ ಆಮ್ಯಾಗ ಅದನ್ನು ಪ್ರಶ್ನೆ ಮಾಡಿದವ್ರಿಗೆ ಗುಂಡಾಗಳು ಹೆಚ್ಚಿಗೆ ನಂಬಿಕೆ ಆಗ್ತದೆ ಇದೆಲ್ಲ ಮಾಡಿದ್ರು. ಅದ್ರ ಬಗ್ಗೆ ನಾವು 4 ವರ್ಷದಿಂದ ಕಂಪ್ಲೇಂಟ್ ಕೊಡ್ತಾನೆ ಬಂದಿದ್ದೇವೆ. ಅಂದಾಗ ಯಾವುದೇ ಕ್ರಮ ಆಗಿಲ್ಲ ರೀ. ಈಗ ಅವ್ರಿಗೆ ಪ್ರಮೋಷನ್ ಆಗೈತೆ ರೀ. ಈಗ ಕೇಳಿದ್ರೆ ಪ್ರಮೋಷನ್ ಆಗಿ ಸೇಮ್ ಹುದ್ದೆ ಪ್ರಮೋಷನ್ ಅದು. ಓಕೆ ಸರ್. ಈಗೇನಂತಾರೆ ನಮಗೆ ಬರಂಗಿಲ್ಲ ಅವರು ಅಲ್ಲೇ ಹೋಗಿ ಕೇಳ್ರಿ ಅಂತ ಇವ್ರು ಅಂತಾರೆ. ಅವ್ರೇನಂತಾರೆ ಅಲ್ಲಿದ್ದಾಗ ಅವ ಭ್ರಷ್ಟಾಚಾರ ಮಾಡ್ಯಾನ, ನೀವು ಅಲ್ಲೇ ಕೇಳಬೇಕು, ಅಲ್ಲೇ ಬಗೆಹರಿಸ್ಕೊರಿ ಅಂತ ಅವ್ರು ಅಂತಾರೆ. ಇಲ್ಲ ಎಲ್ಲ ಯಾವ ಬೇಕಂಗಿಲ್ಲ. ಅದೊಂದು ದೊಡ್ಡ ಡಬ್ಬಿ ಅನ್ನೋದಲ್ಲ, ಅದು ಒಂದು ಇಡು, ಬಾಕಿ ಇವೆಲ್ಲ ಒಳಗಿನವೆಲ್ಲ ತೆಗೆದು. ಅದೇನು ಅಲ್ಲಿ ಒಳಗೆ ಪ್ರಶ್ನೆ ಇದೆ ಸರ್ ಸಾಹೇಬ್? ಇಲ್ಲ ಇದು ತೆಗೆದು ತೆಗೆದು. ಆಮೇಲೆ ಈತ ಭ್ರಷ್ಟಾಚಾರ ಮಾಡಿದ್ದೆಲ್ಲ ದಾಖಲೆ ಸಮೇತ ಪೊಲೀಸ್ ಇಲಾಖೆಗೆ ನಾವು ದೂರು ಕೊಟ್ಟಿದ್ದೀವಿ. ಅವ್ರು ಪೊಲೀಸರು ಇವ್ರಿಗೆ ಒಂದು ಇಂಬರ ಕೊಟ್ಟಾರೆ. ತನಿಖೆ ಮಾಡಿ ಅದು ಸತ್ಯ ಅನ್ನೋ ಸುಳ್ಳು ಅನ್ನೋದು ತನಿಖೆ ಮಾಡಿ ವರದಿ ಕೊಟ್ಟರೆ ನಾನು ವಿರುದ್ಧ ಎಫ್.ಐ.ಆರ್ ಮಾಡ್ತೇವೆ ಅಂತೇಳಿ. 6 ತಿಂಗಳಾಯ್ತು ರೀ ಇವ್ರು ವರದಿ ಕೊಡೋಕೆ ರೆಡಿ ಇಲ್ಲ. ಎಲ್ಲದಕ್ಕಾಗಿ ಕೊಟ್ಟರೆ ಎಲ್ಲರಿಗೂ ರಾಜ್ಪಾಲ್ ಅವರಿಗೆ ಕೊಟ್ಟಿದ್ದೇವೆ ಸರ್. ಎಲ್ಲರೂ ಇವರಿಗೆ ಬರೋದಾರಿ ಪತ್ರ ರೀ. ಇವರಿದ್ರೆ ಎಲ್ಲ ತಗೊಂಡು ಪೆಂಡಿಂಗ್ ಹಾಕೊಂಡು ಕೂತ್ಬಿಟ್ಟಾರೆ. ಎಲ್ಲ ಭೇಟಿ ಆಗ್ಯಾವ್ರಿ. ಮಾಡ್ತೀನಿ ಕೊಡ್ತೀನಿ ಅಂತಾರೆ. 6 ತಿಂಗಳ ತಿನ್ನೋ ಕೊಡೋಕೆ ರೆಡಿ ಇಲ್ಲ. ಇವ್ರು ಕರ್ಮ ತಗೊಳ್ಳೋದು ನಿಮಗೆ ನಡೆದ ಘಟನೆ ಹೇಳಕತ್ತೀನಿ ರೀ. ಈಗ ಇವರು ಕರ್ಮ ತಗೊಳ್ಳೋದು ಬೇಡ್ರಿ, ಬರೀ ಪೊಲೀಸ್ ಇಲಾಖೆಗೆ ಒಂದು ಹೌದು ಇವ ಭ್ರಷ್ಟಾಚಾರ ಮಾಡಿ ಕರೆ ಅಂತೇಳಿ ಬರಿಂಬರ ಕೊಟ್ಟರೆ
ಎಫ್ ಆರ್ ಆಗ್ತೈತಿ, ನಮ್ಮ ಮುಂದೆ ಕೋರ್ಟ್ನ ನೋಡ್ಕೊಂತೇವ್ರಿ, ಅದನ್ನು ಮಾಡಕ್ಕೆ ರೆಡಿ ಇಲ್ಲ ರೀ. ಪೊಲೀಸ್ ಇಲಾಖೆಯವ್ರು ನಮ್ಗೆ ಬರೋದ್ರ ನಾವೇನು ಕೊಡ್ತೀವಿ, ನಮಗೆ ಬರದೇ ಇಲ್ಲ. ಬರ್ದಾರಂತ್ರಿ ಸರ್. ಅವ್ರಿಗೆ ನಿಮಗೆ ಹಿಂಬರ ಕೊಟ್ರು, ನಮಗೆ ಬಂದೇ ಇಲ್ಲ. ಅವ್ರಿಗೆ ಬರ್ದೇರಿ, ಅವ್ರು ನಮಗೆ ಎಫ್ ಆರ್ ಮಾಡಕ್ಕೆ ಅನುಮತಿ ಕೊಟ್ರೆ ಅಂದ್ರೆ ನಾವು ಮಾಡ್ತೀವಿ. ಮೊದಲೇ ಮಾತು ಎಫ್ ಐ ಆರ್ ಮಾಡಕ್ಕೆ ಅನುಮತಿ ಕೊಡಕ್ಕೆ ನಮ್ಮ ಪವರ್ ಇಲ್ಲ. ಅವರು ಗ್ರೂಪ್ ಎ ಅಧಿಕಾರಿ, ಹಾಂ ಅವ್ರೇನಲ್ಲ ಗ್ರೂಪ್ ಎ ಅಧಿಕಾರಿ. ಅವ್ರಿಗೆ ಎಫ್ ಐ ಆರ್ ಮಾಡಕ್ಕೆ ಅನುಮತಿ ಕೊಡಬೇಕಂದ್ರೆ ಅವ್ರ ನೇಮಕಾತಿ ಪ್ರಾಧಿಕಾರ ಅಂದ್ರೆ ಸೆಕ್ರೆಟರಿ ಸಾಹೇಬರು, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಪರ್ಮಿಷನ್ ಕೊಡ್ಬೇಕು ಅದಕ್ಕೆ. ನಮ್ಗೆ ನಮ್ಮ ಪವರ್ ಇಲ್ಲ. ಗ್ರೂಪ್ ಸಿ ಇತ್ತಂದ್ರೆ ನಿರ್ದೇಶಕರು ಕೊಡ್ತಾರೆ. ಹಿಂಗಾಗಿ ನಮ್ಗೆ ಪೊಲೀಸ್ ಇದನ್ನ ಎನ್ಕ್ವೈರಿ ಮಾಡಕ್ಕೆ ಅನುಮತಿ ಕೊಡೋದು ನಮ್ಮ ಕೈಯಾಗಿಲ್ಲ. ಅದನ್ನು ಅವ್ರು ಮಾಡ್ಬೇಕು. ಅವರು ಅಲ್ಲಿ ಅವ್ರಂತೂ ಬರ್ದಿಲ್ಲ ರೀ, ಇದು ಹಿಂಬರ ನಿಮಗೆ ವಾಪಸ್ ಕೊಟ್ಟರು, ನಮಗಂತೂ ಇದು ನಮಗೆ ಕೊಟ್ಟಾರೆ. ಅವರು ನಾವೊಂದು ಕಳಿಸ್ತೀವಿ ಅಂತ ಹೇಳ್ಯಾರ. ಇಲ್ಲ ನಮಗೇನು ಬಂದಿಲ್ಲ ರೀ, ಅದು ನಮಗೆ ಬಂದಿಲ್ಲ. ಈಗ ಇವು ಡಿ ಸಿ ಇವೆಲ್ಲ ಸರ್ ಎಲ್ಲ ಕೊಟ್ಟೇನಿ. ಇಲ್ಲ ನಮ್ಮಲ್ಲಿ ಎಲ್ಲ ಕೊಟ್ಟಿಲ್ಲ. ನೋಡಿ ಸಿ ಇ ಒ ಕೊಟ್ಟರ, ಡಿ ಎಚ್ ಒ ಕೊಟ್ಟರ, ಡಿ ಸಿ ಆಫೀಸರ್ ನಡಗಟ್ಟದಲ್ರಿ. ಚಂದನ್ ಮಾತಾಡಕತ್ತಾರ. ಚಂದು ಈಗಲೂ ರಾಠೋಡ್ ಡಿಸ್ಟ್ರಿಕ್ಟ್ ಸರ್, ಈಗ ಆರ್ ಎಮ್ ಒ ಅದಾರಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೋಗೋದು. ಇವೆಲ್ಲ ಬಂದ ಮಾರ್ಚ್ ಒಳಗೆ ಇವೆಲ್ಲ ಏನಾಗ್ಯಾವ ಒಂದು ಫೈಲ್ ತೆಗೆದು ಸಾವಿರ ಮುಂದೆ ಏನು ಮಾಡ್ತಾರ. ಈಗ ಮತ್ತೊಂದು ಕೊಟ್ಟಿರಲ್ಲ ಈಗ. ಹಾಂ ರೀ, ಅವ ರಿಟೈರ್ಡ್ ಆಗೋದನ್ರಿ ಈಗ ಒಂದು ತಿಂಗಳದಾಗ ರೀ. ಯಾರು ಅವನ್ನೇ ರಾಠೋಡ್. ತನಿಖೆ ಕೊಟ್ಟರೆ ಅದು ಏನೋ ರಿಪೋರ್ಟ್ ಬಂದು ಕೊಟ್ಟರು ಅವ್ರ ಕೆಲಸ ಬರಂಗಿಲ್ಲ. ಅದು ಇನ್ಕ್ವೈರಿಗೆ ಟಿ ಎಸ್ ಬರ್ದಾರ ರೀ. ಆ ಟಿ ಎಸ್ ಸರ್ ಏನು ಮಾಡೋದು ಅನ್ನೋದು ಗೊತ್ತಾಗ್ಲಿಲ್ಲ ರೀ. 3-4 ತಿಂಗಳಾಯ್ತು ರೀ, ಗೊತ್ತಾಗಿಲ್ಲ. ಜಾದವ್ ಸರ್ ಅದಾರ. ಎನ್ಕ್ವೈರಿ ಟೀಮ್ ಹಾಕ್ಯಾರ ಅಂತ ರೀ. ಎನ್ಕ್ವೈರಿ ಟೀಮ್ ಏನು ರಿಪೋರ್ಟ್ ಇಲ್ಲ ರೀ, ಏನೇನು ರಿಪೋರ್ಟ್ 6 ತಿಂಗಳು ಗೊತ್ತು. ಅದು ರಿಪೋರ್ಟ್ ಏನು ಕೊಟ್ಟರು ಬರೋ ಬಂದಿಲ್ಲ ರೀ. ಈಗ ಬಂದಾಗ ಮರಿ ಟೀಮ್ ರೆಡಿ ಆಗೈತಿ ಕೊಡ್ತೀನಿ ಅಂತ ಹೇಳಿದ್ರಿ. ಒಂದು ತಿಳಿದು ಬಂದು ಟೀಮ್ ರೆಡಿ ಆಗಿ ಕಳ್ಸಿದ್ರಿ. ನೋಡಿ ನಾವೇ ಗಾಡಿ ಮಾಡ್ಕೊಂಡು ಬರ್ತೇವೆ ಸರ್, ಟೀಮ್ ಕಳಿಸ್ತೇವೆ ಕರ್ಕೊಂಡು. ಕೇಳ್ತಿದ್ದವ್ರು ಸರ್ಗೆ ಅಂತ. ಈ ಸರ್ ದಿನ ಲೊಕೇಶನ್ ಅವರು GPS ಮ್ಯಾಪ್ ಹಾಕಿದ್ರು ಇದು ಮಾಡೋದಕ್ಕೆ ಅವ್ರು ಏನು ಹಾಕೋರು. ಇನ್ನೊಂದು ಬರಂಗಿಲ್ಲ ರೀ, ಬಂದು ಕೂತು. ಅಲ್ಲ ಈಗಂತೂ ಕ್ಯಾಂಪ್ಸ್ ಅಟೆಂಡೆನ್ಸ್ ಚಲೋ ಇದ್ರೆ ಈಗ ರಿಜಿಸ್ಟ್ರೇಷನ್ ಇನ್ನು ಅವ್ರು ಯಾರಲ್ಲಿ ಮುಂಜಾನೆ 9ರಿಂದ 4 ತನಕ ಇರಂಗಿಲ್ಲ, ಅವ್ರ ಸ್ಯಾಲ್ರಿ HRMS ಆಟೋಮೆಟಿಕಲಿ ಸ್ಟಾಪ್ ಆಗ್ತದೆ. ಎಲ್ಲ ಸೋಲ್ರಿ ಸರ್, ಎಲ್ಲ ಸಮಸ್ಯೆ ಏನಾಗಲಿ. ನಾ ಕೊಡ್ತೀನಿ ರೀ, ದಾಖಲೆ ಕಟ್ ಮಾಡ್ತೀರಿ ಸರ್ ನೀವು. ಕೊಡ್ರಿ, ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ನಾವು ದಾಖಲೆ ಕಟ್ ಮಾಡಕ್ಕೆ. ಸ್ಯಾಲ್ರಿ ಅಂತೂ ಫಸ್ಟ್ ಆಫ್ ಆಲ್ ಸ್ಯಾಲ್ರಿ ಅವರೇ ಡ್ರಾ ಮಾಡ್ಕೊತಾರೆ, ನಮ್ಗೆ ಇರಂಗಿಲ್ಲ. ಅದಕ್ಕೆ ಡ್ರಾಯಿಂಗ್ ಪವರ್ ಅವ್ರಿಗೆ ಅದಾವ. ನಾವೆಲ್ಲ ಇಟ್ಟಿಟ್ಟು ಅಟೆಂಡೆನ್ಸ್ ಫೋಟೋ ಹೊಡೆದು ತಂದು ಕೊಟ್ಟೀನಿ ರೀ, ಏನೂ 1 ರೂಪಾಯಿ ಕಟ್ ಮಾಡಿಲ್ಲ. ಅವ್ರ ಕಡೆಯಿಂದ ತಿಂಗಳಿಗೆ ಒಂದು 10,000 20,000 ತೊಗೊಂಡು ಒಂದು ಪೇಮೆಂಟ್ ಆಗ್ತಿರ್ತಾರೆ ಅಂತ. ಏನು ಇರಂಗಿಲ್ಲ ರೀ ಸಿಸ್ಟಮ್. ಸರ್ ನಿಮ್ಮ ಗಮನಕ್ಕೆ ಇರ್ಲಾಕಿಲ್ಲ, ಬಟ್ ನಾವು ಅನುಭವಿಸೋದು ಮಾತ್ರ ಭಾಳ ಮೊದಲು ಹಾಕೇನ್ರಿ ನಡಗಟ್ಟಿ ಸರ್. ಪ್ರತಿಯೊಂದು GPS ಹಾಕೇನ್ರಿ ಅವ್ರಿಗೆ. ಪ್ರತಿಯೊಂದು ನಾವು GPS ಮುಖಾಂತರ ಹಾಕೀನಿ ಸರ್. ನೋಡ್ರಿ ಇನ್ನಾದ್ರು ಒಂದು ದಾಖಲೆ ಕೊಟ್ಟಿನಿ ಸರ್. ಇನ್ನು ಸರ್ ಎಲ್ಲ ಸರ್ ಗಾಡಿ ಮೊನ್ನೆಗೆ ರಿಪೋರ್ಟ್ ಕೊಟ್ಟು ರಿಪೋರ್ಟ್ ಬಂದಿರಿ. ಟೀಮ್ ಇರೋದು ಟೀಮ್ ಮೇಲೆ ಹಾಕಿ ರಿಪೋರ್ಟ್ ಮಾಡಿಲ್ಲ. ರಿಪೋರ್ಟ್ ಬರೋ ಹಿಂಬರ ಹೋಗಲ್ಲ. ನಂಗೆ ನಾ ಕೊಟ್ಟಿದ್ದೆ ಅರ್ಜಿ ಕೊಟ್ಟು 8-9 ಸಾಲ ಬರ್ತೇನೆ ರೀ. ಸರಿ ಭೇಟಿ ಅಂತಾರೆ, ನಾನು ಬರ್ತೀನಿ. ಏನಾಗುತ್ತೆ ಆಯ್ತು ರೀ ಸರ್. ಹೋರಾಟನ ಹಾಕೊಂಡು ಬರ್ತಾರೆ. ಹೋರಾಟ ಮಾಡ್ಬೇಕಾಗಿತ್ತು ಸರ್, ಯಾವ ಕರ್ಮನೇ ಆಗಾಕತ್ತಿಲ್ಲ ರೀ ಯಾರು. ಬರ್ರಿ ಹಾಂ ತೊಗೊಂಡ್ರಿ. ನಡ್ರಿ, ಜೈ ಹಿಂದ್.